ನೋಡಮ್ಮ, ಆದಷ್ಟು ಬೇಗ ಅರ್ಜಿ ಕೊಡಿ. ಹಾಗೆ ಹಣ ಕಟ್ಟಲಿಕ್ಕೆ ವ್ಯವಸ್ಥೆನೂ ಮಾಡಿ. ಇಲ್ಲ ಅಂತಂದರೆ ಮನೆ ಕಳ್ಕೊಳ್ಬೇಕಾಗತ್ತೆ. ನಾವೇನು ಬರ್ತೀವಿ. ನೋಡಮ್ಮ, ನೀನು ಹೀಗೆ ಕಣ್ಣೀರು ಹಾಕಿ ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೆರೆ ಹೊರೆಯವರಾದ ನಾವು ಏನಾದರೂ ಸಹಾಯ ಮಾಡೋಣ ಅಂದರೆ ನಿನ್ನದು 500,000 ರೂಪಾಯಿ ವ್ಯವಹಾರ. ರೇವತಿ, ಗಂಡನ ಮನೆಗಿಲ್ಲ ಅಂದರೆ ತವ್ರ ಮನೆಯೇ ಅಲ್ವೇ ದಿಕ್ಕು? ಹೌದಮ್ಮ ರೇವತಿ, ಈಗ ಉಳ್ದಿರೋದು ಅದೊಂದೇ ದಾರಿ. ನಿಮ್ಮ ಅಣ್ಣನ ಮನೆಗೆ ಹೋಗಿ ಕೇಳು, ಅವರೇ ಏನಾದರೂ ದಾರಿ ತೋರಿಸ್ತಾರಮ್ಮ. ಯಾವ ಬಾಯಲ್ಲಿ ಕೇಳಲಿ ನಾನು? ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಚಿಕ್ಕ ವಯಸ್ಸಿಂದನೂ ಅವನೇ ನನ್ನನ್ನು ಸಾಕಿ ಬೆಳೆಸಿದ್ದ. ಮದುವೆನೂ ಮಾಡಿಕೊಟ್ಟ. ಈಗ ಮತ್ತೆ ಹೋಗಿ ಮನೆ ಸಾಲ ತೀರ್ಸು ಅಂತ ಹೇಗೆ ಕೇಳಲಿ? ನೋಡಮ್ಮ, ಅಳಬೇಡ. ನೀನು ನೋಟಿಸ್ ತಗೊಂಡು ಸಾಯಂಕಾಲ ನಮ್ಮ ಮನೆಗೆ ಬಾ. ಅಷ್ಟೊತ್ತು ನನ್ನ ಮಗಳು ಕೋರ್ಟಿಂದ ಬಂದಿರ್ತಾಳೆ. ವಿಷಯ ಎಲ್ಲ ಅವಳಿಗೆ ಹೇಳೋಣ. ಆಮೇಲೆ ಅವಳು ಹೇಗೆ ಮಾಡು ಅಂತೇಳೋ ಹಾಗೆ ಮಾಡಿದ್ರಾಯ್ತು. ನಿಂಗೆ ಬಿಸ್ಕತ್ ಅಂದರೆ ಆಸೆ ಅಲ್ವಾ? ತಗೋ. ನೋಡಮ್ಮ ರೇವತಿ, ನೀನು ಹೇಗಾದರೂ ಮಾಡಿ ಮನೆ ಸಾಲ ತೀರಿಸಲೇಬೇಕು. ಇಲ್ಲ ಅಂದರೆ ಮನೆ ಹರಾಜಿಗೆ ಬಂದ್ಬಿಡುತ್ತೆ. ನಾನು ಹೇಗಮ್ಮ ತೀರಿಸ್ಲಿ? ನನ್ನ ಗಂಡ ತೀರ್ಕೊಂಡ್ಮೇಲೆ ಅವ್ರ ಫ್ಯಾಕ್ಟ್ರಿಯಿಂದ ಬಂದ ದುಡ್ಡಿನಲ್ಲಿ ಕೈ ಸಾಲನೆಲ್ಲ ತೀರಿಸ್ದೆ. ಈಗ ನಾನು ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ನನ್ನ ಮಗನೂ ನಾನು ಜೀವನ ನಡೆಸ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಿಮ್ಮ ತವ್ರ ಮನೆಯಿಂದನೋ ಅಥವಾ ಗಂಡನ ಮನೆಯಿಂದನೋ ಸಹಾಯ ಪಡ್ಕೋಬೋದಲ್ವಾ? ಇಲ್ಲಮ್ಮ, ನನ್ನ ಗಂಡನ ಮನೆಯವರು ಅಷ್ಟೇನು ಸ್ಥಿತಿವಂತರಲ್ಲ. ಇನ್ನು ನಮ್ಮ ಅಣ್ಣನ ಹತ್ರ ಆಸ್ತಿ ಏನೋ ಇದೆ, ಆದರೆ ಅವ್ನು ನನ್ನ ಮದುವೆಗೆ ಸಾಕಷ್ಟು ಖರ್ಚು ಮಾಡಿದ್ದಾನೆ. ಅಂಥದ್ರಲ್ಲಿ ಈಗ ಮತ್ತೆ ಹೋಗಿ ದುಡ್ಡು ಕೊಡು ಅಂತ ಹೇಗೆ ಕೇಳೋದು?